ಇವತ್ತು ಹಗರಿಬೊಮ್ಮನಹಳ್ಳಿ ಪಟ್ಟಣದಲ್ಲಿ ನಿಜವಾಗ್ಲೂ ಕೂಡ ಬಹಳ ದುರಂತವನ್ನ ಪೊಲೀಸ್ ಇಲಾಖೆಯಲ್ಲಿ ನಡೆದಿರುವಂಥದ್ದು ಕೂಡ ಇಲ್ಲಿವರೆಗೆ ಇಂಥ ಘಟನೆ ಯಾವತ್ತೂ ಹಗರಿಬೊಮ್ಮನಹಳ್ಳಿ ಪಟ್ಟಣದ ಸ್ಟೇಷನ್ನಲ್ಲಿ ನಡೆದಿರಲಿಲ್ಲ. ಈ ತಾಲೂಕು ಈ ಕ್ಷೇತ್ರಕ್ಕೆ ಒಂದು ಕಳಂಕ ತರುವಂಥ ಕೆಲಸವನ್ನು ಇವತ್ತು ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಮಾಡಿರುವಂಥದ್ದು. ಖಲೀಲ್ ಅನ್ನೋರು ಅವರು ಸಣ್ಣ ಪುಟ್ಟ ಜಗಳ ಅವ್ರ ಮಡದಿಯೊಂದಿಗೆ ಮನೆ ವಿಚಾರಕ್ಕೆ ಒಂದು ಸಣ್ಣ ಪುಟ್ಟ ಜಗಳ ಆಗುತ್ತೆ. ಆ ಸಂದರ್ಭದಲ್ಲಿ 112 ಅದಕ್ಕೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿ ಹಿಂದೆ ಜಗಳ ಆಗ್ತಾ ಇದೆ ಅಂತ ಹೇಳಿ ಹೇಳ್ತಾರೆ, ಕರ್ಕೊಂಡು ಹೋಗ್ತಾರೆ. ಅಲ್ಲೇ ಬುದ್ಧಿವಾದ ಹೇಳಿ ಮನೆಗೆ ವಾಪಸ್ ಕಳಿಸ್ಬೋದಾಗಿತ್ತು. ಅಲ್ಲಿಂದ ಕರ್ಕೊಂಡು ಬಂದು ರಾತ್ರಿ ಸುಮಾರು 12 ಗಂಟೆ ಸುಮಾರು ಅಲ್ಲಿ ಒಳಗೆ ಲಾಕಪ್ನಲ್ಲಿ ಹಾಕಿ ಕೆಬ್ಬಣದ ಪೈಪಿಂದ ಅಲ್ಲಿ ಅವರ ತೆರೆಗೆ ಪೆಟ್ಟನ್ನು ಬೀಳುತ್ತೆ, ಹೊಡಿತಾರೆ, ಅವ್ರನ್ನ ಹಿಂಸೆ ಮಾಡ್ತಾರೆ. ಆ ಸಂದರ್ಭದೊಳಗೆ ಅವರ ಮಡದಿಯವರು ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಗಂಡನ ಕರ್ಕೊಂಡು ಹೋಗಿದ್ದಾರೆ, ನಾವೇನೋ ಸಣ್ಣ ಪುಟ್ಟ ವಿಚಾರಕ್ಕೆ ನಾವೇನೋ ಜಗಳ ಹಾಕ್ಕೊಂಡಿದ್ವಿ, ಬುದ್ಧಿವಾದ ಹೇಳಿ ನೀವು ಕಳಿಸ್ಬಿಡಿ ಅಂತ ಹೇಳಿ ನಾನು ಹೇಳ್ಕೊಂಡಿದ್ದೆ ಅಂತ ಹೇಳಿ ಅವ್ರ ಮಡದಿಯವ್ರು ಹೇಳ್ತಾರೆ. ಇವರು ಇಲ್ಲ, ಬಿಟ್ಬಿಡಿ ನನ್ನ ಗಂಡನ್ನ, ನಾವೇನೋ ಸಣ್ಣ ಪುಟ್ಟ ವಿಚಾರಕ್ಕೆ ಏನೋ ಜಗಳ ಹಾಕ್ಕೊಂಡಿದ್ವಿ, ನೀವು ಅಷ್ಟೇ ಗದರ್ಸಿ ಕಳಿಸಿ ಅಂತ ನಾನು ಹೇಳಿದ್ದೆ ಅಂತ ಹೇಳಿ ಇವರು ಅವ್ರನ್ನ ಹಿಗ್ಗಾಮುಗ್ಗ ಹೊಡೆದ್ಬಿಟ್ಟು ಎದೆಗೆ ಪೆಟ್ಟಾಗಿ ಮೆದುಳಿಗೂ ಕೂಡ ಪೆಟ್ಟಾಗಿ ರಕ್ತ ಹೊರಗೆ ಬರುತ್ತೆ. ಮೂಗಿಂದ, ಬಾಯಿಯಿಂದ, ಕಿವಿಯಿಂದ. ಈ ಕಿವಿ ಓಪನ್ ಆಗುತ್ತೆ, ಆಪರಿ ರಕ್ತ ಹೊರಗೆ ಬರುತ್ತೆ. ನಂತರ ಏನ್ ಮಾಡ್ತಾರೆ, ಅವ್ರ ಮಡದಿಯವರು ಇಲ್ಲ ನನ್ನ ಗಂಡನ ಕಳಿಸಿ ಅಂತ ಹೇಳ್ತಾರೆ. ಅವರು ಹೊಡಿತಾ ಇರೋದು ಅವ್ರಿಗೆ ಹೊರಗೆ ಕೇಳಿಸ್ತಾ ಇರುತ್ತೆ. ಇಲ್ಲ ನನ್ನ ಗಂಡನ ಹೊಡಿತಾ ಇದ್ದೀರಿ, ನೀವು ಹೊರಗೆ ಕಳಿಸಿ, ನಾವು ಹೋಗ್ತೀವಿ ಮನೆಗೆ. ಇಲ್ಲ ನಿನ್ನ ಗಂಡ ಇಲ್ಲಿ ಇಲ್ಲ ಅಂತ ಹೇಳ್ತಾರೆ. ಮನೆಗೆ ಕಳಿಸಿವಿ, ನಿನ್ನ ಗಂಡ ಇಲ್ಲ ಅಂತ ಹೇಳಿ ಗದರ್ಸಿ ಆ ಎಮ್ಮನ್ನ ಹೊರಗೆ ತಳ್ತಾರೆ. ಆ ಎಮ್ಮ ಅಲ್ಲಿ ಗೇಟ್ ಹತ್ರ ನಿಂತ್ಕೊಳ್ಳುತ್ತೆ. ಗೇಟ್ ಹತ್ರ ನಿಂತಾದ ನಂತರ ಸುಮಾರು 1-2 ಗಂಟೆ ಸುಮಾರು ಮಧ್ಯರಾತ್ರಿ 2-2:30 ಸುಮಾರು ಏನ್ ಮಾಡ್ತಾರೆ, ಮತ್ತೆ ನೋಡ್ತಾರೆ 2:45-3 ಗಂಟೆ ಸುಮಾರು ಅವ್ರನ್ನ ಹೊರಗೆ ತಗೊಂಡು ಬರ್ತಾರೆ. ಡೆಡ್ ಬಾಡಿ, ಅದು ರಕ್ತ ಎಲ್ಲ ಸೋರ್ತಾ ಇರತ್ತೆ, ಮೈ ತುಂಬ ರಕ್ತ ಸೋರುತ್ತೆ. ಅಲ್ಲೇ ಅವರು ಪ್ರಾಣವನ್ನು ಒಳಗೆ ಬಿಟ್ಟಿರ್ತಾರೆ ಅವರು ಲಾಕಪ್ನಲ್ಲಿ. ಇಲ್ಲ ನನ್ನ ಗಂಡನ್ನು ಕೊಂದು ಬಿಟ್ರಲ್ಲ ಅಂತ ಒಯ್ಕೊಳ್ತದ ಅವ್ರ ಮಡದಿಯವರು. ಅದು ಒಯ್ಕೊಳ್ಳೋ ಸಂದರ್ಭದಲ್ಲಿ ಅದಕ್ಕಿಂತ ಮುಂಚೆ ಒಂದು ಟಾಟಾ ಏಸ್ ಗಾಡಿ ಕೂಡ ಕರ್ಕೊಂಡಿರ್ತಾರೆ. ಅದನ್ನು ತಗೊಂಡು ಅಟ್ಲೀಸ್ಟ್ ಅದನ್ನು ಹಂಗಾರ ಇಟ್ಟಿಲ್ಲ, ಅದನ್ನು ಜಾಡಿಸಿ ಯಾವುದರ ಒಂದು ವಸ್ತು ನಾವು ಯಾವ ರೀತಿ ವಸಿತೀವಿ ಆ ರೀತಿ ವಸಿತಾರೆ. ಅದರಲ್ಲಿ ವಸದು ಸೀದಾ 3:14 ಹಾಸ್ಪಿಟಲ್ಗೆ ಒಯ್ತಾರೆ. ಒಂದು ಒಯ್ದು ಬಿಟ್ಟು ಬಾಡಿ ಹೊರಗಿರುತ್ತೆ ಹಾಸ್ಪಿಟಲ್ ಹೊರಗಡೆ. ಒಬ್ಬ ಪೆದೆ ಹೋಗಿ, ಪೊಲೀಸ್ ಪೆದೆ, ಅವ್ರು ಹೋಗಿ ಇವ್ರನ್ನ ಡಾಕ್ಟರ್ ರಾಜಶೇಖರ್ ಅನ್ನೋರು ನೈಟ್ ಡ್ಯೂಟಿನಲ್ಲಿ ಇರ್ತಾರೆ. ಅವ್ರಿಗೆ ಫೋನ್ ಕೊಡ್ತಾರೆ. ಅವ್ರಿಗೆ ಫೋನ್ ಕೊಟ್ಟು ಇಲ್ಲ ಯಾರು ಮಾತಾಡ್ತಾ ಇದ್ದಾರೆ, ಇಲ್ಲ CPI ಮಾತಾಡ್ತಾರೆ. ಅವರು ಕೇಳ್ತಾರೆ ನೀವು MLC ಮಾಡಿ ಅಂತ ಕೇಳ್ತಾರೆ ಡಾಕ್ಟ್ರು ಅವರು. MLC ಮಾಡೋದಾ, ನೋಡೋಣ ಅದನ್ನ ಏನು ಮಾಡಬೇಕು ಏನಿಲ್ಲ, ಬೇರೆ ಏನಾರ ಮಾಡ್ಲಿಕ್ಕೆ ಆಗತ್ತಾ ಅಂತ ಕೇಳ್ತಾರೆ ಅವ್ರಿಗೆ, ಡಾಕ್ಟ್ರಿಗೆ, ಅವರು ರಾಜಶೇಖರ್ ಅನ್ನೋರಿಗೆ. ಅದು ಆದ್ಮೇಲೆ ಅವ್ರಿಗೆ ಒಂಥರ ಭಯ ಆಗತ್ತೆ. ಆ ಸಂದರ್ಭದೊಳಗೆ ಅವರು ಮತ್ತೆ ಬೇರೆ ಡಾಕ್ಟರ್ಗಳನ್ನ ಕರ್ಸ್ಕೊಳ್ತಾರೆ ಹಾಸ್ಪಿಟಲ್ನಲ್ಲಿ.
ಯಾಕೋ ನನಗೆ ಬಹಳ ಅನುಮಾನ ಬರ್ತಾ ಇದೆ. ಪೊಲೀಸರು ಅವ್ರನ್ನ ಈ ರೀತಿ ಅವ್ರು ನಡ್ಕೊಳ್ಳೋ ರೀತಿ ಸರಿ ಕಾಣ್ತಾ ಇಲ್ಲ. ನನಗೆ ಯಾಕೋ ಭಯ ಆಗ್ತಾ ಇದೆ, ನೀವು ಬನ್ನಿ ಅಂತ ಬೇರೆ ಡಾಕ್ಟರ್ಗಳನ್ನ ಕರ್ಸ್ಕೊತಾರೆ. ಕರೆಸ್ಕೊಂಡು ಮಧ್ಯಾಹ್ನದವರೆಗೂ ಕೂಡ ಇವರು MLC ಮಾಡೋದಿಲ್ಲ. ಆಮೇಲೆ ಹರಪನಹಳ್ಳಿಯಿಂದ ಒಂದಿಬ್ಬರನ್ನ ಕರೀತಾರೆ, ಯಾರೋ ರಿಟೈರ್ಡ್ ಪೊಲೀಸ್ ಯಾರೋ, ಇವರು ನಾವು ಗಣ್ಣವ್ರ ಕಡೆ ಅಂತ ಹೇಳಿ ಬರ್ತಾರೆ. ಅವರಲ್ಲಿ ಹೊರಗಡೆ ಆ ಕಾಂಪೌಂಡ್ ಹೊರಗಡೆ ಒಂದು ಮೆಕ್ಯಾನಿಕಲ್ ಶಾಪ್ ಅದ. ಅದ್ರಾಗ ಏನು ಖಲೀಲ್ ಅವ್ರೇನು ಅವ್ರ ಮಡದಿಯವ್ರನ್ನ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಇವರೆಲ್ಲ ಅಲ್ಲಿ ಕರ್ಕೊಂಡು ಹರಪನಹಳ್ಳಿಯಿಂದ ಯಾರೋ ಪೊಲೀಸ್ನವರು ಇವರೇ ಕರೆಸ್ತಾರೆ. ಕರೆಸ್ಬಿಟ್ಟು ಅವ್ರನ್ನ ಡೀಲ್ ಮಾಡ್ಲಿಕ್ಕೆ ಹೋಗ್ತಾರೆ. 30-40 ಲಕ್ಷ ಕೊಟ್ಬಿಡ್ತೀವಿ, ಇಲ್ಲಿಗೆ ಏನೋ ಒಂದು ಜಗಳ ಆಗಿತ್ತು, ಏನೋ ಆಗಿತ್ತು ಅಂತ ಹೇಳ್ಬಿಡು ಅಂತ ಹೇಳಿ. ಆಮೇಲೆ ಅಷ್ಟರೊಳಗೆ ನಾವು ಜಾಯ್ನ್ ಆಗ್ತೀವಿ. ಅಲ್ಲಿ ಬಾಡಿ ಎಲ್ಲ ನೋಡ್ಕೊಂಡು ನಾವು ಹೋಗಿರ್ತೀವಿ. ಆ ಹೋಗೋ ಸಂದರ್ಭದಲ್ಲಿ ಡೋರ್ ಲಾಕ್ ಇಟ್ಟು DYSP CPI ಎಲ್ಲ ಒಳಗಿರ್ತಾರೆ, ಅವ್ರ ಜೊತೆಗೆ ಇರ್ತಾರೆ. ಅದನ್ನೇನೋ ವಿಚಾರಗಳು ಮಾತಾಡ್ಕೊಳ್ತಾ ಕೂತಿದ್ರು. ನಾವು ಹೋದಿವಿ. ಹೋದ ತಕ್ಷಣ ಉಳ್ಕಿದ್ದವ್ರನ್ನ ಹೊರಗೆ ಕಳಿಸಿ ಅವ್ರು ಪೊಲೀಸರು ಒಳಗಿದ್ರು. ಕೆಲವರು ಹುಡುಗಿ ಕಡೆಯವರು ಇದ್ರು, ಹುಡುಗ ಕಡೆಯವರು ಇದ್ರು. ಇದ್ದಾಗ ಏನಾಯ್ತು ನಿಜ ಹೇಳಮ್ಮ, ಸತ್ಯತೆ ಗೊತ್ತಾಗಬೇಕು. ಇದನ್ನು ಯಾರದೇ ಫೋರ್ಸ್ ಇಂದಾಗ್ಲಿ, ಯಾರು ಕೇಳ್ತಾರ ಅನ್ನುವಂಥದ್ದಾಗ್ಲಿ, ಆಮಿಷಕ್ಕೆ ಒಳಗಾಗಿ ಏನೋ ಒಂದು ಭಯದಿಂದಾಗ್ಲಿ ಇನ್ನೊಂದಾಗ್ಲಿ ಹೇಳೋದಾಗ್ಲಿ ಹೇಳಬೇಡಿ. ನೀವು ನಿಜ ಹೇಳಿ. ನಿಮ್ ಯಾರ್ದು ಭಯ ಕೂಡ ನೀವು ನಾವಿರ್ತೀವಿ, ನೀವು ಭಯ ಪಡ್ಲಿಕ್ಕೆ ಹೋಗ್ಬೇಡಿ. ಇರೋದು ವಾಸ್ತವಾಂಶ ಹೇಳಿ, ನಡೆದಿದ್ದೇನು ಘಟನೆ ಅದು ನಿಜ ಹೇಳಿ ಅಂತ ನಾವು ಕೇಳಿದ್ವಿ. ಕೇಳಿದಾಗ ಅವರೆಲ್ಲ ವಿವರಿಸಿದ್ರು ವಿಷಯಗಳನ್ನು. ಅದನ್ನು ಕೂಡ ವಿಡಿಯೋ ಮಾಡಿದೆ ನೋಡಿ. ಆ ವಿಡಿಯೋ ಎಲ್ಲ ಮೀಡಿಯಾ ಸ್ನೇಹಿತರಿಗೆ ಮುಟ್ಟಿರ್ಬೇಕಂತ ಅನ್ಕೊಂಡಿದ್ದೀನಿ ನಾನು. ಅವಾಗ ಇಲ್ಲ, ನನ್ನ ಗಂಡನ್ನ ಪೊಲೀಸರು ಸ್ಟೇಷನ್ನಲ್ಲೇ ಹಾಕ್ಕೊಂಡು ಅಲ್ಲೇ ಹೊಡೆದು ರಕ್ತ ಎಲ್ಲ ಅವರು ಎತ್ಕೊಂಡು ಬಂದು ಅಲ್ಲೇ ಸತ್ತು ಹೋಗಿದ್ದಾರೆ. ಎತ್ಕೊಂಡು ಟಾಟಾ ಏಸ್ ಗಾಡಿನಲ್ಲಿ ಹಂಗ ಒಂಥರ ಚೀಲಕ್ಕೆ ಹೋಗದಂಗ ಜೋರ್ ಹೋಗಿದ್ರು. ಅದ್ರ ಕೂಡ ಅಂತ ಅವ್ರ ಮಡದಿಯವ್ರು ಹೇಳಿದ್ರು. ಇವೆಲ್ಲ ಆದ್ರೂ ಕೂಡ ಇವತ್ತು ಪೊಲೀಸ್ ಸ್ಟೇಷನ್ ಜವಾಬ್ದಾರಿ ಯಾರ್ದಿರುತ್ತೆ? ಸರ್ಕಲ್ ಇನ್ಸ್ಪೆಕ್ಟರ್ ಇರ್ತಾರೆ, DYSP ಜವಾಬ್ದಾರಿ ಇದೆ. ಇವ್ರು ಏನ್ ಮಾಡ್ತಾ ಇದ್ರು? PSI ಅವ್ರು ಇಲ್ಲ, ಟ್ರಾನ್ಸ್ಫರ್ ಆಗಿದೆ. ಇವರೆಲ್ಲ ಏನ್ ಮಾಡ್ತಾ ಇದ್ರು? ಇವ್ರದ್ದು ಜವಾಬ್ದಾರಿ ಅಲ್ವಾ? ಬರೀ ಇಬ್ಬರ ಹೆಸರಲ್ಲೇ ನೀವು ಕಂಪ್ಲೇಂಟ್ ಕೊಡಿ, ಬೇರೆ ಹೆಸರಲ್ಲೇ ಕೊಡಕ್ ಹೋಗ್ಬೇಡಿ ಅಂತ ಒತ್ತಡ ಹಾಕಿರುವಂತದ್ದು. ಇಲ್ಲಂದ್ರೆ ಪಾಪ ಆ ಹೆಣ್ಮಗಳಿಗೆ ಭಯ ಹುಡ್ಸೋದು. ಇಲ್ಲ, ಇವ್ರದ್ದು ಏನೋ ಬೇರೆ ಅಫೇರ್ ಇದೆ ಅನ್ನೋ ಲೆಕ್ಕಕ್ಕೆ ಇವರು ಹುಡ್ಸ್ತಕ್ಕಂಥ ಕೆಲಸ ಕೂಡ ಹುಟ್ಟು ಹಾಕಿದ್ದಾರೆ ಇವರು. ಅಲ್ರಿ, ಮನೆಯಿಂದ ನೀವೇ ಕರ್ಕೊಂಡು ಬಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಅವ್ರನ್ನ ಎತ್ಕೊಂಡು ಬಂದು ಅವ್ರನ್ನ ಅಲ್ಲೇ ಕೊಂದು ಲಾಕಪ್ ನಲ್ಲಿ ಹಾಕಿ ಮತ್ತೆ ಈ ವರ್ಡು ಮಡದಿಗೆ ಭಯ ಹುಡ್ಸೋ ಕೆಲಸವನ್ನ ಇವ್ರು ಮಾಡ್ತಕ್ಕಂಥ ಕೆಲಸ. ಅದಕ್ಕೆ ಇಬ್ಬರ ಹೆಸರಲ್ಲೇನೆ FIR ಆಗಬೇಕು. ಈ ಬೇರೆ ಹೆಸರಲ್ಲೇ ಬೇಡ ಅನ್ನುವಂಥದ್ದನ್ನು ಕೂಡ ಅದನ್ನ ಒತ್ತಡ ಹಾಕಿ ಆ ಕೆಲಸವನ್ನು ಮಾಡಿದ್ದಾರೆ. ಅದನ್ನ ನಾವು ಹೇಳುವಂಥದ್ದು ಇಷ್ಟೇ, ನಾವು ಯಾರೇ ಇರಲಿ, ಈ ಪ್ರತಿಯೊಬ್ಬ ನಾಗರಿಕರಿಗೆ ರಕ್ಷಣೆ ಕೊಡುವಂಥ ಕರ್ತವ್ಯ ನಮ್ದಾಗಿರುವಂಥದ್ದು, ಅದು ಸರ್ಕಾರದ್ದು ಕೂಡ ಆಗಿರುವಂಥದ್ದು ಕೂಡ. ಇದನ್ನ ಕುಲಂಕುಷವಾಗಿ ತನಿಖೆಯನ್ನು ಮಾಡಿ DYSP ಇರಲಿ, CPI ಇರಲಿ, ಇನ್ನೊಬ್ರು ಯಾರೇ ಇರಲಿ, ಯಾರೇ ತಪ್ಪು ಮಾಡಿದ್ರು ಕೂಡ ಅವ್ರ ಮೇಲೆ ಆಕ್ಷನ್ ತಗೊಳ್ಳುವಂತ ಕಾರ್ಯ ಆಗ್ಬೇಕು. ಆ ಮೃತ ಕುಟುಂಬಕ್ಕೆ ಕೂಡ ಅದಕ್ಕೆ ಪರಿಹಾರ ಕೊಡುವಂಥದ್ದು ಕೂಡ ಆಗ್ಬೇಕು. ಇದರ ಹಿಂದೆ ಸರ್, ಈಗ ಇಷ್ಟೆಲ್ಲ ಹೇಳ್ತಾ ಇದೆ, DYSP ನೇತೃತ್ವದಲ್ಲಿ ಈಗಾಗಲೇ ತನಿಖೆ ನಡೆದಿದೆ. ನೇತೃತ್ವದಲ್ಲಿ ತನಿಖೆಗೆ ಮುಂದಾಗಿದೆ. ಒಂದು ಹೇಳ್ತೀನಿ, ಯಾರು ಆ ಸ್ಥಾನದಲ್ಲಿ ಇರೋರ್ನೇ ಅಪರಾಧಿ ಅನ್ನುವಂಥದ್ದನ್ನು ನೀವೇ ಬಿಡಿಸಿ ಅವ್ರ ಕೂಡ ತನಿಖೆ ಮಾಡಿದ್ರೆ ಇದು ತನಿಖೆ ಆಗೋದಿಲ್ಲ.
ಅವರು ಲೋಪವನ್ನು, ಅವ್ರದ್ದು ಲೋಪ ಇದೆ, ಡಿವೈಎಸ್ಪಿ ಅವ್ರದ್ದು ಲೋಪ ಇದೆ, CPI ಅವ್ರದ್ದು ಲೋಪ ಇದೆ. ಅವ್ರದ್ದು ಒಂದು ಜವಾಬ್ದಾರಿ ಇದೆ ಅಲ್ವಾ? ನೀವು ಅವರಿಂದ ಏನ್ ನೀವು ನ್ಯಾಯಯುತವಾಗಿ ತನಿಖೆ ಆಗುತ್ತೆ? ಸಾಧ್ಯನಾ ಇದು? ಅದಕ್ಕೆ ನಮ್ಮ ಹೋರಾಟ ಅಸೆಂಬ್ಲಿನಲ್ಲಿ ಇದೆ. ನಾವು ಈ ನ್ಯಾಯಯುತವಾಗಿ ಅವರಿಗೆ ನ್ಯಾಯವನ್ನು ತೋರಿಸ್ಕೊಡೋ ವಿಚಾರದಲ್ಲಿ ನಾವು ಹಿನ್ನಡೆ ಹಾಕುದಿಲ್ಲ. ನಾವು ಮಾನ್ಯ ಗೃಹ ಸಚಿವರಲ್ಲಿ ನಿಜವಾಗ್ಲೂ ಕೂಡ ಒಬ್ಬ ಅಮಾಯಕ ವ್ಯಕ್ತಿಯನ್ನ ಲಾಕಪ್ ಡೆತ್ ಆಗಿರುವಂತದ್ದಕ್ಕೆ ಮೇಲಧಿಕಾರಿಗಳ ಮೇಲೆ ಆಕ್ಷನ್ ತಗೊಳ್ಬೇಕು. ಅದು ತಕ್ಷಣನೇ ಆಕ್ಷನ್ ತಗೊಳ್ಳುವಂಥದ್ದು ಮಾಡಬೇಕು. ಬರೇ ನೀವು ಇಬ್ಬರು ಪೊಲೀಸರ ಮೇಲೆ ಅದನ್ನು ಮುಚ್ಚಿ ಹಾಕಿ ಇಬ್ಬರು ಪೊಲೀಸರ ಮೇಲೆ ನೀವು FIR ಮಾಡ್ಕೊಳ್ಳೋ ಅಂತ ಕೆಲಸ ಏನಿದೆಯಲ್ಲ, ಇದು ಹಾಗಾಗ್ಕೂಡ್ದು. ಡಿವೈಎಸ್ಪಿ ಮತ್ತು CPI ಇವರ ಮೇಲೆ ಕೂಡ ತನಿಖೆ ಆಗ್ಬೇಕನ್ನುವಂಥದ್ದು ನನ್ನ ಆಗ್ರಹ ಇದೆ. ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅವರು ನ್ಯಾಯಯುತವಾಗಿ ಇದನ್ನ ತನಿಖೆಯನ್ನು ಮಾಡಿಸ್ತಾರೆ ಅನ್ನುವಂತ ಭರವಸೆ ಕೂಡ ನಮಗಿದೆ. ತಕ್ಷಣ ಅವ್ರ ಮೇಲೆ ಡಿವೈಎಸ್ಪಿ ಇರ್ಬೋದು, CPI ಇರ್ಬೋದು, ತಕ್ಷಣ ಅವ್ರ ಮೇಲೆ ಆಕ್ಷನ್ ತಗೊಳ್ಳುವಂತ ಕಾರ್ಯವನ್ನು ಮಾಡಬೇಕನ್ನುವಂಥದ್ದು ನನ್ನ ಕೋರಿಕೆ. ಸರ್, ಇದು ನಿಮ್ಗೆ ಯಾವಾಗ ಡೌಟ್ ಬಂತು ಸರ್ ಈ ತರ ಆಗ್ತಾ ಇದೆ ಅಂತ ಯಾವಾಗ ಗೊತ್ತಾಯ್ತು ಸರ್? ನನಗೆ 10 ಮುಖರಿಗೆ ಗೊತ್ತಾಗಿದೆ. ಅಲ್ಲಿವರೆಗೆ ನನಗೆ ವಿಷಯನೇ ಗೊತ್ತಿಲ್ಲ. ನಾನು ಒಂದು 2-3 ಕಾರ್ಯಕ್ರಮಗಳು ಇತ್ತು, ರೆಡಿ ಆಗ್ತಾ ಇದ್ದೆ. ನಾನು ಹೊರಗೆ ಬಂದೆ. ನಮ್ಮ PA ಅವರು ನಾಗರಾಜ್ ಅವರಿಗೆ ವಿಷಯ ಗೊತ್ತಾಯ್ತು. ಅವರು ಸರ್ ಹಿಂಗಾಗಿದೆ ಅಂದರು. ಏನ್ ಸುದ್ದಿನೇ ಇಲ್ಲಲ್ಲಪ್ಪ ಅಂತ ಹೇಳಿ, ಯಾವಾಗ ಏನಾಯ್ತು ಏನಿಲ್ಲ ಅಂತ ಹೇಳಿ ಮತ್ತೆ ಬೇರೆ ಕಡೆಯಿಂದ ನಾನು ಡಾಕ್ಟ್ರಿಗೆ ಮಾಡಿದೆ, ನಿಮ್ಮಲ್ಲಿ ಯಾರೋ ನಿಂಗೆ ಬಂದಿದ್ರಾ ಅಂತ. ಇಲ್ಲ ಸರ್, ನೈಟ್ ಹಿಂಗಾಗಿದೆ, ಅದು ಇದರಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲೇ ಡೆತ್ ಆಗಿತ್ತು. ಆಮೇಲೆ ನಮ್ಮ ಹತ್ರ ತರಕಿನ ಮುಂಚೆ 3/4 ತಾಸು ಮುಂಚೆನೆ ಅಲ್ಲೇ ಡೆತ್ ಆಗಿತ್ತು. ಆಮೇಲೆ ಇವ್ರು ಪೊಲೀಸರು ಹಾಕೊಂಡು ಬಂದ್ರು ಟಾಟಾ ಎಸ್ ಗಾಡಿನಲ್ಲಿ ಅಂತಂದ್ರೆ. ಹೌದು. ಆವಾಗ ಇದು ಮತ್ತೆ ನಾನು ಅಲ್ಲಿಗೆ ಹೋದ್ಮೇಲೆ ಅದಕ್ಕೆ ದಿಕ್ ತಪ್ಪಿಸುವಂತ ಕಾರ್ಯ ಇತ್ತು. ಅದು ಅಲ್ಲಿಗೆ ಹೋಗಿ ಅಲ್ಲಿ ಬಾಡಿ ಯಾರನ್ನ ಮೀಡಿಯಾದವ್ರನ್ನ ಒಳಗ್ ಬಿಡಂಗಿಲ್ಲ, ಯಾರನ್ನ ಬಿಡಂಗಿಲ್ಲ. ಅಂದ್ರೆ ಇದು ನಿಜ ಗೊತ್ತಾಗ್ತದ ಅಂತ ಹೇಳಿ. ಆಮೇಲೆ ಡಿವೈಎಸ್ಪಿ ಅವ್ರ ವರ್ತನೆ ಹೆಂಗಿದೆ ಅಂತ ಹೇಳಿದ್ರೆ, ಇವತ್ತು ಇಂಥ ಘಟನೆ ನಡೆದರೂ ಕೂಡ ಆ ಮನುಷ್ಯನಿಗೆ ಸೊಕ್ಕು ದರ್ಪ ಬಹಳ ಇದೆ. ಇಡೀ ಹಗರಿಬೊಮ್ಮನಹಳ್ಳಿನಲ್ಲಿ ಕಳ್ಳತನದಿಂದ ಹಿಡಿದು, OC ಇಸ್ಪೆಟ್ ಇಂದ ಹಿಡಿದು, ಕ್ಯಾಸಿನೋ ಇಂದ ಹಿಡಿದು, ಇದು ಬೀದಿನಲ್ಲಿ ಕೈಯ ಪಾತ್ರೆ ಇಟ್ಕೊಂಡು ಕೂತ್ಬಿಟ್ಟಿದ್ದಾನೆ ಈ ಮನುಷ್ಯ. ಈ ಇಡೀ ಹಗರಿಬೊಮ್ಮನಹಳ್ಳಿ ಕ್ಷೇತ್ರದ ಮಾನ ಮರ್ಯಾದೆನ ಕಳೆದ್ಬಿಟ್ಟವನು. ಏನ್ರಿ, ನಿಮಗ್ ಸಂಬಳ ಕೊಡ್ತಾ ಇಲ್ವಾ ಸರ್ಕಾರ? ನಿಮಗ್ ಬದುಕಕ್ಕಿಲ್ವಾ? ಇವು ಬಡವರ ಮಕ್ಕಳು, ಓದ್ತಾ ಇರೋ ಮಕ್ಕಳು, 18 ಮಕ್ಕಳ ಜೀವವನ್ನು ಕೂಡ ಹೋಗಿದೆ ಇದೇ ಕ್ಯಾಸಿನೋ, IPL, OC ಇಸ್ಪೆಟ್ ಇಂದ. ಈ ಪ್ರೆಸೆಂಟ್ ನೇಪಾಳಕ್ಕೆ ಒಂದು ಟೀಮ್ ಇವರೇ ಕಳಿಸ್ತಾರೆ ಪೊಲೀಸರೇ. ಇನ್ನೊಂದು ಘಟನೆ ನಡೆಯುತ್ತೆ ಇದಕ್ಕೆ ಮುಂಚೆ. ಆ ಘಟನೆ ಕೂಡ ನಾನು ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಗಮನ ಕೂಡ ತಂದಿದ್ದೇನೆ. ಒಬ್ಬ ದಾವಣಗೆರೆಯಿಂದ ಒಬ್ಬ ಬಂಗಾರ ವ್ಯಾಪಾರಿ ಹೊಸ ಡಿಸೈನ್ಗಳನ್ನ, ಆಭರಣಗಳನ್ನ ಮಾಡಿಕೊಂಡು ಇಲ್ಲಿ ಜ್ಯುವೆಲರಿ ಶಾಪಿಗೆ ತಗೊಂಡು ಬರ್ತಾರೆ. ಅವ್ರನ್ನ ಎತ್ತ ಹಾಕೊಂಡು ಸೀದಾ ಬೆಣಕಲ್ ಅಡವಿಗೆ ಒಯ್ತಾರೆ. ಅವ್ರನ್ನ 40 ಲಕ್ಷ ಡಿಮ್ಯಾಂಡ್ ಮಾಡ್ತಾರೆ. 40 ಲಕ್ಷ. PSI ಅವರು 3 ಜನ PC, ಹೆಡ್ ಕಾನ್ಸ್ಟೇಬಲ್ PC, ಆಮೇಲೆ ಸರ್ಕಲ್ ಇನ್ಸ್ಪೆಕ್ಟರ್ ಕೂಡ ಅದ್ರಾಗ ಇರ್ತಾರೆ. ಅದಕ್ಕೆ ತನಿಖೆ ಆಗ್ಲಿಲ್ಲ, ಅದನ್ನು ಮುಚ್ಚಿ ಹಾಕ್ಬಿಟ್ರು. ಆಮೇಲೆ ಆ ಬಂಗಾರದ ಅಂಗಡಿಯವ್ರನ್ನ ಅವನು ಕರೆಸಿ, ನೀನ್ ಹಂಗೇನಾರ ಮಾಡಿದ್ರೆ ಎಲ್ಲೇ ಕಳ್ತನ ಆದ್ರೂ ನಿನ್ನ ಅಂಗಡಿಗೆ ನೀನೇ ಅದನ್ನ ಇದನ್ನ ಮಾಡಿ ಅಂತ ಹೇಳಿ ನಿನ್ನ ಮೇಲೆ ಕೇಸ್ ಹಾಕ್ತೀವಂತ ಅವನು ಬೆದರಿಸಿದ್ದಾರೆ. ಇದು ಪ್ರಜಾಪ್ರಭುತ್ವ? ಇದು ಪೊಲೀಸ್ ಸ್ಟೇಷನ್ ಅಂತಾರ? ಇದಕ್ಕೆ ಯಾರು ರಕ್ಷಣೆ ಮಾಡ್ಬೇಕಾದವ್ರು ಈ ಕೆಲಸ ಮಾಡ್ತಾರ? ಯಾರ ಮೇಲೆ ನಂಬಿಕೆ ಇಟ್ಕೋಬೇಕು ಈ ಜನತೆ? ಅದನ್ನ ಲೆಕ್ಕ ಹಾಕಿ. ಏನ್ ಆಗ್ತಾ ಇದೆ? ಯಾಕೆ ಇಂಥವ್ರನ್ನ ಯಾಕೆ ಇಟ್ಕೊಂಡಿದ್ದೀರಿ ನೀವು? ಇವರಿಂದ ಏನ್ ಲಾಭ ಇದೆ? ನಿಮ್ ಸರ್ಕಾರಕ್ಕೆ ಏನ್ ಲಾಭ ಇದೆ? ಅದಕ್ಕೆ ಹೋಮ್ ಮಿನಿಸ್ಟರ್ ಅವರು ಅದಕ್ಕೆ ಉತ್ತರ ಕೊಡಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕು. ನೀವು 3 ವರ್ಷ ಇಟ್ಕೊಂಡು ಇವ್ರನಿಂದ ಅದರಿಂದ ನಿಮಗೆ ಏನ್ ಲಾಭ ಆದ್ರೂ ಏನಾಗ್ತಾ ಇದೆ? ನಿಮ್ಮ ಸರ್ಕಾರದ ಹೆಸರು ಹಾಳು ಮಾಡ್ತಾ ಇದ್ದಾರೆ. ಯಾಕೆ ಇಟ್ಕೊಂಡಿದ್ದೀರಿ? ಒಬ್ಬ ರಾಜಕಾರಣಿಯ ಸಂಬಂಧಿಕರನ್ನ ಇಟ್ಕೊಂಡು
ಈ ರೀತಿ ದಬ್ಬಾಳಿಕೆ ಜನರ ಮೇಲೆ, ಯುವಕರ ಮೇಲೆ ಇಷ್ಟೆಲ್ಲ ಅನಾಹುತಗಳು ಆದ್ರೂ ಕೂಡ ಕಣ್ಣು ಮುಚ್ಕೊಂಡಿದ್ರೆ ಏನ್ ಮಾಡ್ತಾ ಇದೆ? ನಿಮ್ಮ XMLA ಸಂಬಂಧಿಕರೇ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಎಲ್ಲರೂ ಬಂದಿರೋರು. ಹೌದು, DYSP ಅವರ ಸಂಬಂಧನೇ. ರಾಜರೋಷವಾಗಿ ಕ್ಯಾಸಿನೋ, ಇಸ್ಪೇಟ್ ದಂಧೆ, ಓಸಿ, IPL ಗಳನ್ನ ನಡೆಸ್ತಕ್ಕಂಥದ್ದು. ಸಂಬಂಧ ಅಂದ್ರೆ ಹೆಂಗಾಗ್ಬೇಕು ಸರ್ ಅವ್ರಿಗೆ ಸಂಬಂಧ? ಅವ್ರಿಗೆ ಸಂಬಂಧ ಅಂದ್ರೆ ಅವರು ರಿಲೇಷನ್, ಅವ್ರ ಮನೆಗೆ ಅವ್ರ ತಮ್ಮಗೆ ಇವರು ಮಗಳನ್ನ ಕೊಡ್ತಾರೆ ಅಲ್ಲಿ, ಆ ತರ ಸಂಬಂಧ. ಸರ್ ಇನ್ನೊಂದು, ಈ ಗರ್ಭಮಂಡಳಿ ಬರೀ ಒಂದೇ ಕಮ್ಯುನಿಟಿ PC CPI ಎಲ್ಲರೂ ನೋಡಿರಾ? ನಿಜವಾಗ್ಲೂ ಸಾರ್ವಜನಿಕರೇ ಅಲ್ರಿ, ನಾನು ಅದೇ ಕಮ್ಯುನಿಟಿನಲ್ಲಿ ಬರ್ತೀನಿ. ನಾನು 2008 MLA ಆಗ್ತೀನಿ. 2008 ಎಲ್ಲಾ ಸಮಾಜದ ಅಧಿಕಾರಿಗಳನ್ನ ತಂದು ಹಾಕ್ತೇವೆ ನಾವು. ಅವಾಗ ಇವತ್ತು ನೀವು ಒಂದೇ ಕಮ್ಯುನಿಟಿ ಅಧಿಕಾರಿಗಳನ್ನ ಹಾಕಿ ನೀವು ಏನು ಸರ್ಕಾರದವ್ರಿಗೆ ಏನ್ ಮೆಸೇಜ್ ಕೊಡ್ತಾ ಇದೀರಿ ನೀವು? ಅಂದ್ರೆ ಈಗ ಓಸಿ ದಂಧೆ ನಡೀಲಿ ಅಂತ ಇಲ್ಲ, ಇಸ್ಪೇಟ್ ದಂಧೆ ನಡೀಲಿ, ಕ್ಯಾಸಿನೋ ನಡೀಲಿ, ಇಂಥ ಲಾಕಪ್ ಡೆತ್ಗಳು ನಡೀಲಿ ಅಂದ್ರೆ 500 ಆದ್ರೂ ಕೂಡ ದುಡ್ಡು ಬಿಡಂಗಿಲ್ಲಲ್ರಿ. ಎಲ್ಲ ರೋಡಿಗೆ ನಿಂತ್ಬಿಟ್ಟಿದ್ದಾರೆ, ರೋಸ್ಕೊಂಡ್ಬಿಟ್ಟಿದ್ದಾರೆ. ಹಗರಿಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಜನತೆ ರೋಸ್ಕೊಂಡ್ಬಿಟ್ಟಿದ್ದಾರೆ. ನೀವು ಅವ್ರನ್ನೇ ತನಿಖೆಗೆ ಹಾಕಿದ್ರೆ ಇದು ನ್ಯಾಯ ಸಿಗ್ಬೋದಾ? ಅವರಿಗೆ ಸಾಧ್ಯನಾ? ಅವ್ರನ್ನ ಅಪರಾಧಿ ಸ್ಥಾನದಲ್ಲಿ ಇಡಿ ನೀವು DYSPನ. ಯಾಕೆ ಅವ್ರದ್ದು ಮುಲಾಜಿದೆಯಾ ನಿಮ್ಗೆ? ಅವ್ರದ್ದು ಏನ್ ಮುಲಾಜಿದೆ? ಮಾನ್ಯ ಗೃಹ ಸಚಿವರು ಖರ್ಗೆಜಿ ಅವರೇ, ಅವ್ರದ್ದು ಏನ್ ಮುಲಾಜಿದೆ? ತಕ್ಷಣ ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ. ಸರ್, ಗಂಡ ಹೆಂಡತಿ ಜಗಳ ಅಂತ ಓದಿದ್ದು ಇವತ್ತು ಸಾವಾಗಿ ಬರ್ತಂದ್ರೆ ಎಂತ ದುರಂತ ಅಂತ ಇದು ಸ್ಟೇಷನ್. ಎಂತ ಪರಿಸ್ಥಿತಿ ಇದೆ ನೋಡಿ. ಒಂದು ಚಿಕ್ಕ ವಿಷಯ, ಗಂಡ ಹೆಂಡತಿ ಸಣ್ಣ ವಿಷಯ, ಮನೆ ವಿಷಯ ಏನೋ ಇರುತ್ತೆ, ಜಗಳ ಆಡಿರ್ತಾರೆ. ಅದನ್ನು ಕರ್ಕೊಂಡು ಹೋಗಿ ಇವರು ಲಾಕಪ್ ನಲ್ಲಿ ಹಾಕಿ ಜೀವ ತೆಗೆಯುವಂತ ಕೆಲಸ ಮಾಡಿದ್ರೆ ಎಲ್ಲಿಗೆ ಬಂದಿದೆ ವ್ಯವಸ್ಥೆ? ನಾವು ಎಲ್ಲಿ ಇದೀವಿ? ಯಾವ ದೇಶದಲ್ಲಿ ಇದೀವಿ? ಅದನ್ನಾರ ಯೋಚನೆ ಮಾಡಬೇಕಲ್ಲ. ಏನ್ ಆಗ್ತಾ ಇದೆ? ಅವ್ರ ಬಗ್ಗೆ ಅನೇಕ ಬಾರಿ ಕಂಪ್ಲೇಂಟ್ಗಳು, ಎಲ್ಲ ಮೀಟಿಂಗ್ ನಲ್ಲಿ ಕಂಪ್ಲೇಂಟ್ ಆಗಿದೆ. ಹಿಂದೆ ನಮ್ಮ ಉಸ್ತುವಾರಿ ಸಚಿವರು ಇರುವಂತ ಸಂದರ್ಭದೊಳಗ ಜಮೀರ್ ಭಾಯಿ ಇದ್ದಾಗ KDP ಮೀಟಿಂಗ್ ನಲ್ಲಿ ಓಪನ್ ಆಗಿ ಇವೆಲ್ಲ ಚರ್ಚೆ ಆಗಿದಾವೆ. ಆದ್ರೂ ಕೂಡ ಅವ್ರ ಮೇಲೆ ಆಕ್ಷನ್ ತಗೊಂಡಿಲ್ಲ. ಅನೇಕ ವಿಚಾರಗಳು ಇಲ್ಲಿ ವಿವರವಾಗಿ ಹೇಳಿದವು. ಯಾಕೆ? ಅವರಿಂದ ಏನಾರ ಇವರಿಗೆ ಲಾಭ ಆಗ್ತಾ ಇದೆಯಾ? ಇಲ್ಲ ಇವ್ರ ಸರ್ಕಾರಕ್ಕೆ ಒಳ್ಳೆ ಸಾಧನೆ ಮಾಡಿ ಕೊಡ್ತಾ ಇದ್ದಾರಾ? ಇನ್ನೊಬ್ರು ಜೀವ ತೆಗೆದು ಏನ್ ಮೆಸೇಜ್ ಕೊಡ್ತಾ ಇದ್ದೀರಿ ನೀವು? ತಕ್ಷಣ ಅವ್ರ ಮೇಲೆ DYSP CPI ಮೇಲೆ ಆಕ್ಷನ್ ಆಗ್ಲಿಲ್ಲ ಅಂದ್ರೆ ನಮ್ಮ ಹೋರಾಟ ನಿಲ್ಲುವುದಿಲ್ಲ. ಅಸೆಂಬ್ಲಿ ಒಳಗ ನಾವು ಯಾರು ನೊಂದ್ಕೊಂಡಿದ್ದಾರೆ ಅವ್ರ ಪರವಾಗಿ ನಿಲ್ಲುವಂತ ಕಾರ್ಯವನ್ನು ಮಾಡ್ತೇವೆ. ಸರ್, ಈಗ ಒಂದ್ ಕಡೆಗೆ 18 ಯುವಕರು ಜೀವ ಹೋಗಿದೆ ಅಂತಂದು ಹೇಳ್ತೀರಿ, ಆರೋಪ ಮಾಡ್ತಾರೆ. ಇನ್ನೊಂದ್ ಕಡೆಗೆ ಇವತ್ತು ರೀಸೆಂಟ್ ಆಗಿರೋದು. ಇಷ್ಟೆಲ್ಲ ಸಾವು ನಿರಂತರವಾಗಿ ನಡೀತಾ ಇದ್ರು ಕೂಡ ತಾವ್ ಯಾಕೆ ಮೌನ ವಹಿಸಿದ್ರಿ? ಇದ್ರ ಯಾಕೆ ಬಹಿರಂಗವಾಗಿ ರಸ್ತೆಗೆ ಇಳಿತಾ ಇಲ್ಲ, ಹೋರಾಟ ಮಾಡ್ತಾ ಇಲ್ಲ? ನೋಡಿ, ಅನೇಕ ಬಾರಿ ಇವರ ಗಮನಕ್ಕೆ ತಂದಿದ್ದೇವೆ ನಾವು, ಅನೇಕ ಬಾರಿ. ಸುಮ್ಮನೆ ಇವ್ರು ಏನ್ ಮಾಡ್ತಾರೆ, ನಿಜವಾಗ್ಲೂ ಕೂಡ ಈ ದಂಧೆ ಮಾಡೋರ್ನ ಓಪನ್ ಆಗಿ ಬಿಟ್ಟು ನಾವು ಯಾವುದೋ ಒಂದು ಕೇಸ್ ಮಾಡಿ ಅಂತ ಬೇಕಂತ ಯಾರ್ದೋ ಮೇಲೆ ಕೇಸ್ ಮಾಡೋದು, ಅಮಾಯಕರ ಮೇಲೆ. ಆಮೇಲೆ ಒಂದು ಸಭೆ ಮಾಡ್ತಾರೆ ಇಲ್ಲಿ ಹಗರಿಬೊಮ್ಮನಹಳ್ಳಿನಲ್ಲಿ, ಒಂದು ಅವ್ರ ಪಾರ್ಟಿ ಸಭೆ ಅಂತ ಮಾಡ್ತಾರೆ. ನೀವು 200-250 ಜನ ಮೆನ್ನುಗಳನ್ನು ಹಾಕ್ತೀರಿ. ನೀವು ಸರ್ಕಾರ ದುಡ್ಡು ಇದಕ್ಕಾಗಿನೇ ರಿಸರ್ವ್ ಮಾಡಿಟ್ಟಿದ್ದೀರಾ? ಒಂದು ಸಣ್ಣ ಸಭೆಗೆ ನೀವು 200-250 ಜನ ಪೊಲೀಸರನ್ನ ಹಾಕ್ತಿರಲ್ಲಿ, PSIಗಳನ್ನ ಹಾಕ್ತಿರಿ, CPIಗಳನ್ನ ಹಾಕ್ತಿರಿ. ಎಷ್ಟು ವೆಹಿಕಲ್ಗಳು ಬಂದಿದ್ವು ಅಂತ ಹೇಳಿದ್ರೆ, ಇಲ್ಲಿ ಯಾರಾದ್ರೂ ಸೆಂಟ್ರಲ್ ಇಂದ ಮಿನಿಸ್ಟರ್ ಬಂದಾರ? ಇಲ್ಲ ಮುಖ್ಯಮಂತ್ರಿಗಳು ಬಂದಾರ? ಯಾರು ಬಂದಾರೆ? ಈ ಪರಿ ಬೊಮ್ಮನಹಳ್ಳಿಯಲ್ಲಿ ಇಷ್ಟು ಜನ ಪೊಲೀಸರು ಬಂದಾರಲ್ಲ, ಇಲ್ಲಿ ಕನಿಕಾ ಪರಮೇಶ್ವರ ಕಲ್ಯಾಣ ಮಂಟಪದ ಹತ್ರ ಅಂತ ಹೇಳಿ. ಅದರದ್ದು ವಿಡಿಯೋ ಕೂಡ ಕೊಡ್ತೀನಿ ನಾನು ನಿಮ್ಗೆ. ಅಂದ್ರೆ ಏನ್ ಮಾಡ್ಲಕ್ ಹೊಂಟಿದಿರಿ, ಏನ್ ಆಗ್ತಾ ಇದೆ ಅನ್ನುವಂಥದ್ದು ಎಲ್ಲ ಗಮನಕ್ಕೆ ತಂದ್ರು ಕೂಡ ಇದು ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಕಾನೂನು ಸುವ್ಯವಸ್ಥೆ ಈ ರಾಜ್ಯದೊಳಗ ಪೂರ ಹದಗೆಟ್ಟಿದೆ. ಜನಸಾಮಾನ್ಯರಿಗೂ ಕೂಡ ರಕ್ಷಣೆ ಇಲ್ಲ. ಇವತ್ತು ಹಗರಿಬೊಮ್ಮನಹಳ್ಳಿ ಪ್ರಕರಣನೇ ಉದಾಹರಣೆ ಅಂತ ನಾನು ಭಾವಿಸ್ತೇನೆ.
ಒಬ್ಬ ಸಣ್ಣ ವಿಷಯಕ್ಕೆ ಜೀವ ತೆಗಿತಾರಂದ್ರೆ ಇದಕ್ಕಿಂತ